ನಮಸ್ಕಾರ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು. ಆ ಪರಮಾತ್ಮನು ಎಲ್ಲರಿಗೂ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ದುಡ್ಡು ಕಾಸು ಚೆನ್ನಾಗಿ ಕೊಟ್ಟು ಇರೋರು ಇಲ್ದಿರೋರ್ನು ಎಲ್ಲರನ್ನೂ ಒಂದೇ ಥರ ಇಟ್ಕೊಂಡು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನಾವು ಇವತ್ತು ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋಗ್ತಾ ಇದ್ದೀರಿ ಸ್ನೇಹಿತರೆ. ಅದು ಏನು ಅಂದ್ಬಿಟ್ಟು ಬಾಯಲ್ಲಿ ಹೇಳಲ್ಲ, ಮಾಡಿಬಿಟ್ಟು ತೋರಿಸ್ತೀರಿ. ಏನು ಮರಿ? ಓಕೆ, ಹಾಂ, ಡನ್. ಆಮೇಲೆ ಸ್ನೇಹಿತರೆ, ಇದು ನಾವು ಮಾಡ್ತಾ ಇರೋದು ನಮ್ಮ ಸ್ವಾರ್ಥಕ್ಕೇನಿಲ್ಲ. ನಮ್ಮನ್ನು ನೋಡಿ 1.5 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇರೋದು, 5 ಜನ ಮಾಡಿದ್ರು ನಮ್ಮ ಖುಷಿನೇ. ನಮ್ಮನ್ನು ನೋಡಿ ಒಂದು 5 ಜನ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ಅದನ್ನ ಬಿಟ್ಟು ನಮ್ಮ ಖುಷಿಗೋಸ್ಕರ ನಾವು ಮಾಡ್ತಾ ಇರೋದು. ಅದನ್ನ ನೋಡಿ ಇನ್ನೂ 10 ಜನ ಮಾಡಲಿ ಅಂತ ಅಷ್ಟೇ. ಏನು ಗುರು? ಹಾಂ, ಏನಂತ ಬೇಡ, ಅದು ವಿಡಿಯೋ ನೋಡಲಿ ಬಿಡು. ಸ್ನೇಹಿತರೆ, ತೋರಿಸ್ತೀರಿ ಏನು ಮಾಡ್ತೀರಾ ಅಂದ್ಬಿಟ್ಟು ನೋಡ್ತಾ ಇರಿ. ಬರ್ರಿ ಹೋಗೋಣ. ಸ್ನೇಹಿತರೆ, ನಾವು ಒಂದು ಒಳ್ಳೆ ಕೆಲಸ ಮಾಡೋಕೆ ಇಷ್ಟು ದುಡ್ಡು ತಗೊಂಡು ಹೋಗ್ತಾ ಇದ್ದೀವಿ. ಇದು 20,000, ಇದು ಒಂದು 10,000 ರೂಪಾಯಿ. ಅದೇನು ಅಂದ್ಬಿಟ್ಟು ವಿಡಿಯೋದಲ್ಲೇ ನೋಡ್ರಿ. ಸ್ನೇಹಿತರೆ, ಶಿದರ್ ಅಲ್ಲಿ ಝೂಮ್ ಮಾಡಿ ನೋಡು, ಅಲ್ಲಿ ಒಂದು ಮಗುನೂ ಎಮ್ಮ ಇದ್ದಾಳೆ ನೋಡು, ಕಾಣಿಸ್ತಿದ್ಯಾ ಸ್ನೇಹಿತರೆ? ಆ ಹುಡುಗಿನೂ ಮತ್ತೆ ಆ ಮಗುಗೋಸ್ಕರನೇ ಇವತ್ತು ನಾವು ಒಂದು ಪ್ರಯತ್ನ ಪಡ್ತಾ ಇರೋದು. ಎಲ್ಲಿವರೆಗೂ ಮುಟ್ಟುತ್ತೋ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತೀರಿ. ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತೀರಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಮತ್ತೆ ಅವ್ರನ್ನ ಒಳಗಡೆ ಬಿಡ್ತಾರೆ ಇಲ್ಲ ಮರೆ? ಪಾಪ ಬಿಡ್ತಾರೆ. ನೀವಿಬ್ಬರೇ ಇರೋದಾ? ನಮ್ಮ ಯಜಮಾನ್ರು ಅವರೆಲ್ಲ ಹೋಗಿದ್ದಾರೆ ಇವಾಗ? ಅವ್ರು ಕೆಲ್ಸಕ್ಕೆ ಅಲ್ಲಿ ಝೂಮ್ ಮಾಡಿಬಿಟ್ರಿ. ಹೆಣ್ಮಗನ ಗಂಡು ಮಗನ? ಸ್ನೇಹಿತರೆ, ಇವಾಗ ನಾವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಈ ಅಮ್ಮನ ಕರ್ಕೊಂಡೋಗಿ ನಾವು ಪಾಪ ನಮ್ಮ ಓರಿಯನ್ ಮಾಲಲ್ಲೇ ಆ ಮಗುಗೆ, ಆ ಅಮ್ಮನಿಗೆ ಬಟ್ಟೆಗಳು ಕೊಡ್ಸೋಣ. ಆಮೇಲೆ ಇನ್ನೂ ಏನಾದರೂ ಮಗುಗೆ ಆಟ ಆಡೋ ಸಾಮಾನು ಮತ್ತು ತಿನ್ನೋಕೆ ಊಟ, ಒಂದು ವಾರಕ್ಕಾಗಷ್ಟು ಊಟ ಆ ಥರ ಕೊಡೋಣ ಅಂದ್ಬಿಟ್ಟು. ದಿನದಿಂದ ಇದ್ದೀರಮ್ಮ ನೀವು ಇಲ್ಲೇ? 9 ವರ್ಷ. 9 ವರ್ಷ. ಸ್ನೇಹಿತರೆ, ಇವರು 9 ವರ್ಷದಿಂದ ಅವರಂತೆ ಪಾಪ ಇಲ್ಲೇ ಯಾರ್ದೋ ಪಾಪ ಪುಣ್ಯಾತ್ಮರದ್ದು ಖಾಲಿ ಜಾಗ ಐತೆ, ಅದರಲ್ಲಿ ಗುಡಿಸ್ಲಾಕೊಂಡು ಪಾಪ ಮಗುನ ಆಗಿರಲಿಲ್ಲ, ಈ ನಡುವೆ ಮಗು ಆಗಿದೆ, ಇದು ಮಾಡೋರು. ಅದಕ್ಕೇನೋ ನಮ್ಮ ಕೈಲಾಗಿದ್ದು ಸಹಾಯ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀರಿ. ಮರಿ ಕರ್ಕೊಂಡಣ್ಣ? ಕರ್ಕೊ. ಇನ್ನೊಂದು ಸ್ನೇಹಿತರೆ, ಈ ಅಮ್ಮ ನನಗೆ ಹೆಚ್ಚು ಕಮ್ಮಿ ಒಂದು 2 ವರ್ಷದಿಂದ ಗೊತ್ತು. ಲಾಸ್ಟ್ ಟೈಮ್ ಒಂದ್ಸತಿ ಹೇಳಿದ್ದೆ, ಆ ಟೈಮಲ್ಲಿ ನಾವೇನು ಮಾಡೋಕ್ಕಾಗಲಿಲ್ಲ. ಮೊನ್ನೆ ಬಂದಾಗ ಒಂದ್ಸತಿ ಭಯನೇ ಬಿದ್ದೋದ್ಲು ಪಾಪ. ಇಲ್ಲಣ್ಣ ಹಿಂಗಣ ಅಂತ ಹೊಟ್ಟೋದ್ಲು. ಆಮೇಲೆ ನಾನು ಈ ಮಗು ನೋಡ್ಬಿಟ್ಟು ಏನೋ, ನನಗೂ 2 ಮಕ್ಳು ಸ್ನೇಹಿತರೆ, ಏನೋ ನಮ್ಮ ಕೈಯಲ್ಲಿ ಆಗಿದ್ದ ಆ ಮಕ್ಳಿಗೋಸ್ಕರ, ಅಮ್ಮನಿಗೋಸ್ಕರ ಏನೋ ಒಂದು ಜೀವನ ಇದು ಮಾಡ್ಕೊಂಡು ಹತ್ರಕ್ಕೆ ಬರ್ತಾ ಇದ್ರಂತೆ ಪಾಪ. ಹಂಗಾಗಿ ಎಷ್ಟು ನಮ್ಮ ಹೋಟ್ಲು ಎಷ್ಟು ವರ್ಷದಿಂದ ಬರ್ತಾ ಇದ್ದೆ, ವಿಚಾರಿಸ್ಕೊಂಡು ನಾವೇನಾದ್ರೂ ಸಹಾಯ ಮಾಡ್ತೀವಿ ಕೇಳಿದ್ರಂತೆ. ಈ ತರ ಸರಿ ಅಂತ ಹೇಳಿದ್ರಂತೆ ಅವರು. ಹೇಳೋದು ನಾವೇನೋ ನಮ್ಮ ಕೈಲಾಗಿ ಸಹಾಯ ಮಾಡ್ತೀರಾ ಅಂತ ಹೇಳವ್ರೆ. ಸ್ನೇಹಿತರೆ, ಇವ್ರು ಯಾವ ತರ, ನಾವ್ ಎಂತೆಂತ ಮನೆಗಳ ದೊಡ್ಡ ಕೋಟ್ಯಾಂತರ ರೂಪಾಯಿ ಮನೆಗಳಲ್ಲಿ ಯಾವ ತರ ಇರ್ತಾರ ಅಂತ ಗೊತ್ತು. ಇವ್ರು ಯಾವ ತರ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ ಮನೆ ಅಂತ ಒಂದ್ಸತಿ ತೋರಿಸಿದ್ದಾರೆ. ಬಾ ಒಳಗಡೆ ತೋರ್ಸಪ್ಪ. ಈ ಕಡೆ ಬಮ್ಮ. ಇಲ್ಲಿ ಟೊಮಾಟೊ ಇದು ಲೆಕ್ಕವ್ರೆ. ಹೌದು. ಈರುಳ್ಳಿ ಹೊಡೆದಿರೋದು ಬಸನ. ಎಷ್ಟೋ ನಮ್ಮ ಮಕ್ಳಾಗಲ್ಲ ಸ್ನೇಹಿತರು, ಕಲ್ಲಿದ್ದಂಗೆ ಒಳ್ಳೆ ಮಗು ಅಂತವ್ರೆ ಗುರು. ನಮ್ಮ ಮನೆಗಳಲ್ಲಿ ಏನು ಇದು ತುಪ್ಪ ಹಾಕಿ ಬೆಳೆಸ್ತೀರಿ, ವಾರಕ್ಕೆ 1 ಸತಿ, ವಾರಕ್ಕೆ 2 ಸತಿ ಹಾಸ್ಪಿಟ್ಲ್ಗಳು. ನೋಡಿ ಪಾಪ ಇವ್ರು ಗುಡಿಸ್ಲಲ್ಲಿ ಬೆಳೆಸವ್ರೆ. ಮಗು ನೋಡಿ ಹೆಂಗೈತಾ, ಚೆಂಡಿದ್ದಂಗೆ ಇರೋದು. ಊದು ಬುಡ್ಡಿ ಹಾವುಗಳೆಲ್ಲ ಬರಲ್ಲ. ಏನ್ ನಿನ್ ಹೆಸರು? ಒಂದ್ ಪೇರೇನ? ಬನ್ನಿ. ಬಾ. ಚೊಪ್ಲಿ ಇಲ್ಲ? ಚೊಪ್ಲಿ ಇಸ್ಕೊಟ್ಬಿಡೋಣ ಬರ್ರಿ. ಏಕೋ ಬಾಶಿದ ಒಳಗಡೆ ಎಕ್ಕದು, ಮುಂದೆಯಿಂದ ನೆಕ್ಬೇಕು. ಹುಷಾರು. ಪೇಪರ್ ಆಗಿದೆ. ಸ್ಕ್ರಾಪ್ಗಳಿಗೆ ಹಾಕೋದು ತಗೊಂಡು ಬಂದು. ಎಷ್ಟು ಸಂಪಾದನೆ ಮಾಡ್ತಾರೆ? ಚೆನ್ನಾಗಿ ಗಟ್ಟಿಯಾಗಿ ಅವನ? ಇಲ್ಲ, ಫುಲ್ ಡ್ರಿಂಕು. ಹಂಗಿದ್ರೆ ಆಗ್ಲಲ್ಲ. ಚೆನ್ನಾಗಿದ್ದಿದ್ರೆ ನಮ್ಗೆ ತೋಟಕ್ಕೆ ಕರ್ಕೊಂಡು ಹೋಗ್ಬಿಡ್ತಾ ಇತ್ತೆ. ಮನೆಗಳೈತೆ ಕೆಲಸ. 30,000 ರಿಂದ 40,000 ಸಂಪಾದನೆ ಮಾಡ್ತಾರೆ ನಮ್ಮ ಹತ್ರ ಇರೋರು, ಫ್ಯಾಮಿಲಿ ಅವ್ರ ಕೆಲಸದವರು. ಒಳ್ಳೆ ಐಫೈಎಮ್ ಅವರು ಬುಲೆಟ್ ಗಾಡಿಗೆ ಇಟ್ಕೊಂಡವ್ರೆ ಓಡಾಡಕ್ಕ. 6 ಫ್ಯಾಮಿಲಿ ಅವ್ರೆ. ಹೆವಿ ಕುಡಿಯೋ ಚಟ ಇದ್ರೆ ಆಗಲ್ಲ, ಕೆಲಸ ಮಾಡಕ್ ಆಗಲ್ಲ ಅವರು.
ನೋಡ್ಬಿಟ್ಟು ನಾನೇ ಓಡಿಸ್ಬಿಡ್ತೀನಿ. ಇಲ್ಲಿ ಕಾಟುಮ್ನಲ್ಲೂರು ಗೇಟ್ ಹತ್ರ ಫ್ಲೇವರ್ ಮಾಡ್ತವ್ರೆ, ಅದಕ್ಕೆ ಫುಲ್ ಮುಚ್ಚಿಬಿಟ್ಟವ್ರೆ. ಹಂಗಾಗಿ ಹಿಂಗೆ ಓದ್ತಾ ಇದ್ದೀರಿ. ಯಾರೋ ಹಬ್ಬದ ದಿನ ಬೈದಿರೋ ಇದ್ರೆ ಸಾಕು ನಮ್ಕ. ಏನ್ ಮರೆ ಏನಕ್ಕೆ ಬೈತಾರೆ? ನಾವು ಆಪೋಸಿಟ್ ಹೋಗಿ ತಪ್ಪು ಮಾಡ್ತಾ ಇದ್ದೀವಲ್ಲ. ನಾನು ಕರೆಕ್ಟ್ ಮಾಡ್ತಾ ಇದ್ದೀನಲ್ಲ ಇವಾಗ. ಸ್ನೇಹಿತರೆ, ಇವಾಗ ಫಸ್ಟು ಬಂದಿದ್ದ ತಕ್ಷಣ ಮಾಲ್ ಒಳಗಡೆ ಎಂಟ್ರಿ ಆಗಿದ್ದ ಫಸ್ಟ್ ಕೆಲಸ ಏನಂದರೆ ಈ ಹೆಂಗ್ಸಿಗೆ ಚೊಪ್ಲಿ ಒಂದು ಕೊಡಿಸ್ಬಿಡೋಣ ಸ್ನೇಹಿತರೆ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ. ಫಸ್ಟು ಏನು ಗುರು? ಚೊಪ್ಲಿ ಬಟ್ಟೆ, ಆಮೇಲೆ ಮಗುಗೆ ಆಟ ಆಡಿಸಿ ಮಾಡ್ತಾರೆ. ಬರ್ರಿ ಹೋಗೋಣ. ನೋಡಿ ಯಾವ ಥರ ಬೇಕಮ್ಮ ಚೊಪ್ಲಿ? ರಫೀಸ್ಗಾಗಂತ ತಗೊಂಬಂದಿ ನಾನು, ಡೈಲಿ ಯೂಸ್ ಮಾಡೋಂಥದ್ದು. ಈ ಥರ ಪಟ್ಟಿಗಳು ನೋಡ್ಬೇಕು, ಡೈಲಿ ಯೂಸ್ ಆಗ್ತೈತೆ ಅದು. ಮಗುಗೆ ಸೈಜ್ಗೆ ಆಗ್ತೈತೆ ನೋಡು. ಇದು ಯಾವ್ದು ಬೇಕು ಎತ್ಕೋ. ಕರಿಯಪ್ಪಿ ಅವ್ರನ್ನ ಇವ್ರ ಸೈಜ್ ಚೊಪ್ಲಿ ತೋರಿಸ್ಲಿ. ಅಬ್ಬ ಇವ್ರ ಸೈಜ್ ಚೊಪ್ಲಿ ತೋರಿಸು. ಶೂ ಹಾಕ್ಬೇಕಾ? ಇಷ್ಟ ಶೂ ಅಂದಿದ್ಲಿ. ಶೂ ಶೂ ತಗೊಂತೀಯಾ? ಚಪ್ಪಲಿ ತಗೊಳ್ರಿ, ಒಂದು ಶೂ ತಗೊಳ್ರಿ. ಊರಿಗೆ ಯಾವಾಗಾದ್ರೂ ಹೋಗೋವಾಗ ಪಾಪ ಮಗ ಹಾಕೊಂಡು ಹೋಗ್ಲಿ. ಸ್ವಲ್ಪ ದೊಡ್ಡದು. ಯಾರಿಗೆ? ಅದೊಂದು ದೊಡ್ಡ ಸೈಜ್. ದೊಡ್ಡ ಸೈಜ್ ಐತಾ? ಹಾಕ್ತೀರಾ? ಹಂಗೆ ಹಾಕೊಳ್ಳಿ, ಮಗುಗೆ ಚಪ್ಪಲಿ ಇಲ್ಲಲ್ಲ. ಇದಾಗುತ್ತೆ ನೋಡಮ್ಮ. ಇದು ದೊಡ್ಡ ಸೈಜ್ ಅಣ್ಣ. ದೊಡ್ಡ ಸೈಜ್ ತಾನೇ ಇದು? ಇನ್ನೊಂದು ಅದಕ್ಕಿಂತ ಇನ್ನೊಂದು ಸೈಜ್ ಕಡಿಮೆ ಕೊಡ್ರಿ. ಅದೇ ಲಾಸ್ಟು. ಅಲ್ಲಿ ನೋಡಾಗಮ್ಮ, ನಿನ್ಗೆ ಯಾವ್ದು ಬೇಕಾ? ಚೆನ್ನಾಗಿದ್ರೆ ಎತ್ಕೋಗು. ಶಿವರಾತ್ರಿ ಹಬ್ಬಕ್ಕೆಲ್ಲಾನು ಆಫರ್ಗಳು ಬಿಟ್ಟವ್ರಮ್ಮ. ಹಾಂ ಸರ್, ಇವಾಗ ಆಫರು 5500 ಶಾಪಿಂಗ್ ಮಾಡಿದ್ರೆ 2000 ಲೆಸ್ ಆಗುತ್ತೆ. 3-4 ಮಾತ್ರ ನೀವು ಪೇ ಮಾಡಿ. ಅಷ್ಟೊಂದು ಮಾಡಿಸ್ಬಿಡೋಣ, ಇರೋ ಬಟ್ಟೆ ಗಿಟ್ಟೆ ಎಲ್ಲ ಕೊಡಿಸಿದ್ರಲ್ಲಿ. ಇನ್ನೊಂದು ಕೊಡಮ್ಮ, ಬ್ಲ್ಯಾಕ್ ಕಲರ್ ಒಂದು ಕೊಟ್ಬಿಡು. ತಗೊಂಡ್ರೆ 3000 ಚಿಲ್ಲರೆ, 2000 ಚಿಲ್ಲರೆ. ಅವ್ರಿಗೆ ಆ ಥರದೇ ಕೊಡಿ ಪಾಪ, ಡೈಲಿ ಯೂಸ್ ಮಾಡೋದು. ಅವ್ರ ಕಷ್ಟ ಜೀವಿಗಳು. ಆಗ್ತೈತಾ? ಹಾಂ, ಇಲ್ಲ ಬಾ. ಬೆಳೆಯ ಮಗ ಹಾಕೊಳ್ಳಿ. ಚೆನ್ನಾಯ್ತಾ? ಆಡು ಮಣ್ಣಲ್ಲಿ ಒಂಚೂರು ದೊಡ್ಡದೇ ಕೊಡಮ್ಮ. ಸಿಂಕ್ ಆಗಲ್ಲ, ದೊಡ್ಡದಾಗುತ್ತೆ. 100% ಆಗುತ್ತೆ. ಅವರು ಪಾಪ ಬೆಳೆಯ ಮಕ್ಳಿಗೆ ಕೊಡ್ರಿ, ಸ್ವಲ್ಪ ದೊಡ್ಡದೇ. ಹಾಂ, ಅದು ಕೊಡಿ. ಆ ಸೈಜಲ್ಲಿ ಒಂದು 5 ಟೀ ಶರ್ಟ್ ಕೊಟ್ಬಿಡಿ. ಅದಕ್ಕೆ ಒಂದು 5 ಚಡ್ಡಿ ಕೊಟ್ಬಿಡಿ. ಹಂಗೆ 7-8 ಜಾಸ್ತಿ ಇಲ್ಲ, ದೊಡ್ಡದಾಯ್ತು. ಅವ್ರಿಗೆ ಇರ್ಲಿ 7-8 ಈಗ ಟ್ರೀಟ್ಮೆಂಟ್ ಒಂದು 6-7 ಹಾಕ್ಲಿ. ಇದಕ್ಕೆ ಆ ಮಗು ಹಾಕಿದ್ದಾಳ ಸೇಮ್ ಅದೇ ಥರ ಪ್ಯಾಂಟ್ಗಳು ತೋರಿಸಿ.
ಆ ಥರ ಈ ಸೆಕೆಗೆಲ್ಲ ಬೇಡ, ಜೀನ್ಸ್ ಆ ಥರದ್ದು ಏನು ಬೇಡ, ಅದೇ ಥರದ್ದು ಫ್ರೀ ಆಗಿರೋದು ತೋರಿಸಿ. ನೀನು ಚಪ್ಪಲಿ ಇಲ್ಲಿ ಇವ್ರು ಚಪ್ಪಲಿ ಕೊಟ್ಬಿಡ್ರಿ, ಚಪ್ಪಲಿ ಹಾಕೊಂಡ್ಬಿಡ್ಲಿ. ಈ ಅಮ್ಮನಿಗೆ ರೆಡಿಮೇಡ್ ಈ ಸೈಜ್ಗೆ ಇರೋದು ಇವಾಗ ಬಟ್ಟೆ ಇದೆಯಾ, ಪ್ರೆಸೆಂಟ್ ಆಗಿದೆಯಾ, ಫಿಟ್ಟಿಂಗ್ ಇದೆಯಾ? ಐತೆ ಇವ್ರಿಗೊಂದು ಬಟ್ಟೆ ಇಲ್ಲೇ ಕೊಟ್ಬಿಡಿ, ಅವ್ರು ಚೇಂಜ್ ಮಾಡ್ಕೊಂಬಿಡ್ಲಿ. ಅದು ಬಿಲ್ ಆದ್ಮೇಲೆ ಟ್ಯಾಗ್ ಹಾಂ ಸರಿ ಬಿಲ್ ಮಾಡಿದ್ಮೇಲೆ. ಆಲ್ಟ್ರೇಷನ್ ಇಲ್ಲ ಬಿಡೋದು ಸೆಟ್ ಆಗುತ್ತೆ. ಹ್ಞೂ ಆಗುತ್ತಾ ಸರಿ ಆಗುತ್ತೆ. ಸ್ಮಾಲ್ ಇದೆ ನೋಡಿ. ಇಲ್ಲ ಇಲ್ಲ ಅದೇ ಕೊಡ್ರಿ. ಅದೇ ಮೀಡಿಯಂ ಇದೆ. ಲೆಗಿನ್ಸ್ ಒಳ್ಳೆ ಹ್ಞೂ 3 ಲೆಗಿನ್ಸ್ ಕೊಟ್ಬಿಟ್ಟು ಒಂದು 3-4 ಅವ್ರು ಹಾಕೊಂಡು ನೋಡಿ ಆ ಥರ T-shirt. ಕೊಟ್ಬಿಟ್ಟು. ಮೂರು ಲೆಗಿನ್ಸ್ ಇತ್ತು. ಇನ್ನು ಫ್ರೀ ಸೈಜ್ ಬೇಕಾ ಸಾಕಾ ಅದು? ಇನ್ನೊಂಚೂರು ಇನ್ನ ಚಿಕ್ಕದಾ? ಅಲ್ಲ ಇಲ್ಲಮ್ಮ ಅಷ್ಟು ಇರ್ಲಿ ಬಿಡು. ಟಾಪ್ ಮೇಲೆ ಹಾಕೊಂತೀರಲ್ಲ ಇದು. ಎಮ್ಮ ಇದು ಹಾಂ ಮೀಡಿಯಮ್ ಸ್ಮಾಲ್ ಎಲ್ಲ ಚಿಕ್ಕದಾಗುತ್ತೆ. ಇಲ್ಲಿ ಅದಕ್ಕೂ ಇದು ಚೆನ್ನಾಗಿರ್ತದೆ ಬಿಡು, ಮೂರು ಎಲ್ಲ ಡಾರ್ಕ್ ಕಲರೇ ಕೊಟ್ಬಿಡು. ವೈಟ್ ಅಲ್ಲ ಏನು ಬೇಡ. ಈ ಥರದ್ದು ಕೊಡಮ್ಮ. ಮರ್ತೋದ್ರು ಅಲ್ಲಿ ಬಿಲ್ ಆಗಿಲ್ಲ ಅಂದ್ರೆ ಬಡ್ಕೊಳತ್ತಲ್ಲ. ಹ್ಞೂ ದೊಡ್ಡದು ವಾಡಿ ಕರೆದೆ ನಮ್ಗಲ್ಲ ಅದು ಯಾರೋ ಪಾಪ ಬಡವ್ರಿಗೆ ಇಸ್ಕೊಡೋದು. ಬಿಡಮ್ಮ ಯಾರಿಲ್ಲ. ಏನು 1000 ರೂಪಾಯಿ ಹೋದ್ರೆ ಹೋಗ್ತೀವಿ. ಇನ್ನು ಗುರು 4000 ರೂಪಾಯಿ ಇದೆ, ಅದು ಹೇಳ್ಬೇಕು ತಾನೆ ನೀವು. ಸ್ನೇಹಿತರೆ ಇವಾಗ ಮತ್ತೆ ಬಿಲ್ ಕ್ಯಾನ್ಸಲ್ ಆಯಿತು. 6000 ತೊಗೊಂಡ್ರಿ, ಇವಾಗ ತಿರ್ಗಾ ರೈಸ್ ಆಗಿ 11,000 ತೊಗೊಳ್ತಾ ಇದ್ದೀರಿ. నన్ను అర్థం అయ్యింది అది యాదో మూడో అయితే సార్ మీరు ఎలాగ ఇప్పుడు ఇంకొక 1000 పే చేస్తే 6,000 ಪರ್ಚೇಸ್ చేస్తే మీరు చేస్తాను ఇప్పుడు ఎలా 6,000 పే చేస్తాను. 7,000 ಬಿಲ್ ಆದ್ರೆ 11,000 ನಾವು ಬಿಲ್ ಮಾಡ್ಕೊಬೋದು. ಇವ್ರು ಪೇ ಮಾಡೋದು 7,000 క్యాష్ చేస్తాను సార్. ಕರೆಕ್ಟಾ? ఇంకో 900 పే చేస్తాను. ಅಲ್ಲಮ್ಮ ಇಲ್ಲಿ ಓಕೆ ಓಕೆ ಇಲ್ಲ 800 ರೂಪೀಸ್ ನಾವು ಬರ್ರಿ 1000 ರೂಪಾಯಿ ಕೂಪನ್ ಇಕ್ಕೋ. ಬಾಪಿ ಇನ್ನೂ ಸ್ವಲ್ಪ ತಗೊಳ್ಬಿಡೋಣ ಪಾಪ. ಇವಾಗ ಸೇಮ್ ರೇಟ್ ಅದು 11,000 ಬಂದು ಕುತ್ಕೊಬೇಕು ಆ ಥರ ಮಾಡು. 11,000ಕ್ಕೆ 7,000 ಪೇ ಮಾಡ್ಬೇಕಂತಲ್ಲ, ಆ ಥರ ಲೆಕ್ಕಾಚಾರದಲ್ಲಿ ಎತ್ಕೊಟ್ಬಿಡು. ಹಾಂ ನಾವು ಕೊಡಮ್ಮ, ಚೆನ್ನಾಗೈತೆ ಕಲರ್ ಅಲ್ಲಿ. ಇದೆಷ್ಟಮ್ಮ 1,000 ರೂಪಾಯಿ ಕೂಪನ್ಗಳು ಇದು. ನಾವು ಎಷ್ಟು ತಗೊಂಡ್ರೆ ಎಷ್ಟು ಡಿಸ್ಕೌಂಟ್? ಹಾಂ ಚಿನ್ನದ ಒಲೆ ಕೊಡಿಸ್ಬೇಕು ನಡೆಯಲ್ಲ. ಹಾಂ ಏನಂತೆ ಆಟ ಆಡೋದಾ? ಏನವೇನು? ಅದು ಹಾಂ ಬಾ ಆಡಿಸ್ತೀನಿ ಬಾ. ಟ್ರೈನ್ ಗೆ ತಗದು ನೀನು ಕುತ್ಕೋರಾಗ ಈ ಕಡೆಗೆ. ನೀನು ಹೋಗು. ಮಗು ಫುಲ್ಲು ಖುಷಿ ಆಗ್ಬಿಟ್ಟವಳು ಗುರು ಪಾಪ. ಹಾಂ ಗುರು ಮಗು ದೇವಣ್ಣ ಫುಲ್ಲು ಖುಷಿ ಆಗ್ಬಿಟ್ಟವಳು ಪಾಪ ಅಪ್ಪ. ಚೆನ್ನಾಯ್ತಾ? ನಲ್ಲ ಇರುದಾ? ಹಾಂ ನಾನು ಹೊಡ್ತಾ ನಾನು ಉಕ್ಕೋರದ್ಲೆ ನೀ ಪೈಟು. ಏಯ್ ಓಡು ಓಡು ಓಡು. ಬಾಯ್ 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 ಟಾಟಾ. ಆರ್ಟ್ಸ್ ಗ್ರೂಪ್ ಆಫ್ ಓನರ್ ಬರಬೇಕು. ನೀಟ್ನೆಸ್ಸು ಸ್ಪಷ್ಟತೆ ಇರಬೇಕು. ಗಲೀಜ್ ಮಾತುಗಳು ಮಾತಾಡಬಾರ್ದು. ಅದು ಎಲ್ಲ ಹಾಕ್ಲಿ ಪರವಾಗಿಲ್ಲ. ಓಪನ್ ಮಾಡ್ಬಾರಿ ನೀನು ಚೈಲ್ಡ್ ಕಾಸು ಬಿದ್ದೋಯ್ತೈತೆ ಹುಷಾರು. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಳು ಗುರು. ಈ ಕಡೆ ಬರ ಯವ್ ಅಲ್ಲಿ ನೋಡ ಯವ್ ಅಯ್ಯ ನೀನು ದಿಕ್ಕುಗಳು ನೋಡ್ತೀಯಾ? ಈ ಕೈ ಕೈ ಟಾಟಾ ಟಾಟಾ ಟಾಟಾ.
అమ్మన్నా எப்படி இருந்துச்சு நல்லா இருந்துச்சா ಚೆನ್ನಾಗಿತ್ತಾ ಸೂಪರ್ ले लो भैया हाँ इसके ಅದು ಸ್ನೇಹಿತರೆ ಇವಾಗ ಇಷ್ಟು ಮುಗೀತು ಅಪ್ಪೇ ಬಾಬಲಣ್ಣ ಸ್ನೇಹಿತರೆ ಇವಾಗ ಇಷ್ಟು ಮುಗೀತು ನಮ್ಮ ಕೈಲಾಗಿದ್ದು ನಾವು ಸಹಾಯ ಮಾಡಿದ್ದೀರಿ ನಮ್ಮನ್ನು ನೋಡಿ ಒಂದಷ್ಟು ಜನ 5 ಜನ ಆಗಲಿ 6 ಜನ ಆಗಲಿ ಮಾಡಿ ದಯವಿಟ್ಟು ಮಾಡಿ ನಾವು ಇವಾಗ ಒಂದು ಜೊತೆ ಬಟ್ಟೆ ತೊಗೊಬೇಕಂದ್ರೂ ನಾವು ನಮ್ಮ ಸ್ವಾರ್ಥಕ್ಕೆ ನಮ್ಮದು ಅವ್ನು ಚೆನ್ನಾಗಿ ಸ್ವಾರ್ಥ ಅಲ್ಲ ನಾವು ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕಂದ್ರೂ 2,000 ಅಲ್ಲ 10,000 ಅಲ್ಲ 50,000 ಕೊಟ್ಟಿನೂ ನಾವು ಬಟ್ಟೆಗಳು ಹಾಕ್ಕೊಂತೀರಿ ನಾನು ಕೇಳ್ಕೊಳೋದು ಇಷ್ಟೇ ಏನೇ ಇಲ್ದಿದ್ದೇ ಇರೋರಿಗೆ ಸ್ವಲ್ಪ ಸಹಾಯ ಮಾಡಿರಿ ಅವರಿಂದ ಸ್ವಲ್ಪ ಖುಷಿ ಪಡ್ರಿ ಅಷ್ಟೇ ಇರೋರು ಆದಷ್ಟು ಇವಾಗ ಏನು ಬಲ್ಲಣ್ಣ ನಾವು ಒಂದು 2,000 ರೂಪಾಯಿ ಬಟ್ಟೆ ಹಾಕ್ತೀರಿ ಅಂದರೆ ಕೆಲವೊಬ್ರೊಬ್ರು ಅದು ಹಾಕೋಕ್ಕಾಗಲ್ಲ ಅವ್ರೊಂದು 500 ರೂಪಾಯಿ ಬಟ್ಟೆ ಕೊಡಿಸೋ ಅಷ್ಟು ಶಕ್ತಿ ನಮಗೂ ಇರಲಿ ಜನನೂ ಸಪೋರ್ಟ್ ಮಾಡಲಿ ಇವಾಗ ಏನೇ ನಮ್ಮ ಮಾವ ಕರೆದ್ಬಿಟ್ಟು ಕಾಸು ಕೊಟ್ಬಿಟ್ಟು ಇನ್ನು ಟಾಟಾ ಬಾಬಾಯ್ ಮಾಡ್ಬಿಡೋಣ ಕರಿಯಪ್ಪಿ ನಮ್ಮ ಮಾವನ ಸ್ನೇಹಿತರೆ ಮಗು ಭಯ ಬೀಳ್ತಾಳೆ ಪಾಪ ಹೂವಿನ ಬೆಳೆದಣ್ಣ ಇಲ್ಲ ಪುಷ್ಟ ಹಿಂಗೆ ಈಗ ಹೆಜ್ಜೆ ಹಾಕಿಲ್ಲ ಎತ್ತಿಕ್ಬೇಕಲ್ಲ ಥ್ಯಾಂಕ್ಸ್ ಆರ್ತಿ ಅದು ಓಡು ಕೊಡು ಬ್ಯಾಗ್ ಕೊಡು ಓಡು ಬಾ ಈ ಕಡೆ ಬಾ ನೀನು ಮುಂದೆ ಹಿಡ್ಕೋದು ಸ್ನೇಹಿತರೆ ದೇವ್ರನ್ನೇ ಸತ್ಯ ಹೇಳ್ತೀನಿ ಕೇಳ್ರಿ ಇರೋರಿಗೆ ಮಾಡೋದು ಇವಾಗ ನನಗೂ ಮಕ್ಳಿಗೆಲ್ಲ ಮಾಡ್ತೀನಿ ಅವ್ರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ದೇವ್ರನ್ನೇ ಇಲ್ದಿದ್ದು ಮಕ್ಕಳಿಗೆ ಮಾಡಿ ಖುಷಿ ನೋಡಿ ಆ ಖುಷಿನೇ ಬೇರೆ ಲೆವೆಲ್ ಇರುತ್ತೆ ಈ ಕಡೆ ಬಾ ಒಂದು ಸತಿಗೆ ಈ ಥರ ಒಂದು ಸತಿ ಮಾಡಿ ನೋಡಿ ಆ ಫೀಲೇ ಬೇರೆ ಥರ ಇರುತ್ತೆ ದೇವ್ರನ್ನೇ ಆ ಮಗುಗೆ ಇನ್ನು ಏನಂತ ಗೊತ್ತೇ ಇಲ್ಲ ಅದು ಇವತ್ತವರೆಗೂ ಅವ್ರು ಆಡಿಸಿಲ್ಲ ಪಾಪ ಏನಂತ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಪಾಪ ಬರೋದಿಲ್ಲ ಮಾಲಿಗೆ ಎಲ್ಲಿ ಬಿಡ್ತಾರೆ ಅವ್ರನ್ನ ಆ ಕಾರ್ನ ಇದು ನೋಡಿದ ತಕ್ಷಣ ಯಾವುದೋ ಒಂಥರ ಫೀಲೇ ಆಗೋಯ್ತು ಆ ಮಗುಗೆ ನೋಡಿ ಎಪ್ಪು ಅರ್ಥನಿಗಮಲ್ಲ ಇನ್ನ ಪೆಸರ್ ಕೊಡ್ಲಮ್ಮ ಪೆಸರ್ ಇನ್ನೊಂದು ಕೀழே இருக்குதுவா ಬಾ
ಸ್ನೇಹಿತರೆ, ನಾವು ಆಗಲೇ ಹೇಳಿದ್ರಲ್ಲ, ಒಬ್ಬರನ್ನ ಈ ಥರ ಕರ್ಕೊಂಡೋಗಿ ಮಾಲಲ್ಲಿ ಈ ಅಮ್ಮನಿಗೆ ಬಟ್ಟೆ, ಈ ಮಗುಗೆ ಬಟ್ಟೆ. ನಾವು ಮೇಯ್ನ್ ಸ್ನೇಹಿತರೆ ಈ ಮಗುನ ನೋಡಿ ನಾವು ಇಷ್ಟೊಂದು ಫೀಲ್ ಆಗಿದ್ದು. ಆ ಸೈಡ್ ನೋಡಿ ಹಂಗಬಾರು ಪಾಪ, ಎಲ್ಲೋ ನಾವು ಇಷ್ಟು ಜನನು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ವಿ ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಟೀಮ್ ಅವರು. ಪಾಪ ಇವ್ರು ನೋಡಿದ್ರು ಈ ಮಗು ಕೈ ಕಾಲೆಲ್ಲ ಮಣ್ಣು ಮಾಡಿಕೊಂಡು ಗಲೀಜಾಗಿತ್ತು. ಏನಾದರೂ ಇವ್ರಿಗೊಂದು ನಾವು ಮಾಡಬೇಕೆ, ಪಾಪ ಇಷ್ಟೊಂದು ಬರ್ತಂದಲ್ಲವ್ರೆ ಅಂದ್ಕೊಂಡು ಎಲ್ಲ ಒಟ್ಟಾಗಿ ನಾವು ಮಾತಾಡಿಕೊಂಡು ಈ ಅಮ್ಮನ್ನ ಕರ್ಕೊಂಡು ಆ ಮಗುನ ಕರ್ಕೊಂಡು ಹೋಗಿ ಎಲ್ಲ 11,000 ರೂಪಾಯಿ ಬಟ್ಟೆ ಕೊಡಿಸಿ ಈ ಅಮ್ಮನಿಗೂ ಈ ಮಗುಗೆ ಅಲ್ಲೇ ಒಂದೊಂದು ಜೊತೆ ಬಟ್ಟೆ ಹಾಕ್ಸಿ ಕರ್ಕೊಂಡು ಬಂದು ಇಲ್ಲಿ ಹೋಟ್ಲಲ್ಲಿ ಊಟ ಕೊಡಿಸಿ ಇವಾಗ ಕಲಿಸ್ಕೊಡಕ್ಕೆ ರೆಡಿ ಆಗಿದ್ದೀವಿ. ನಾವು ಇಷ್ಟು ಜನ ಸೇರಿ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಟೀಮ್ ಅವ್ರು ಸೇರಿ ಈ ಅಮ್ಮನಿಗೆ 11,000 ರೂಪಾಯಿ ಬಟ್ಟೆ ಕೊಡಿಸಿ ಕೊಡ್ಮಾರಿ ಕಾಸಿಲ್ಲ ಒಂದು 10,000 ರೂಪಾಯಿ ಕ್ಯಾಶ್ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅಮ್ಮ ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ. ಈ ದುಡ್ಡು ತಗೊಂಡೋಗಿ ಏನಾದರೂ ನೀವು ತರಕಾರಿ ಅಂಗಡಿನ ಏನಾದರೂ ಸಿಂಪಲಾಗಿ ಹಾಕ್ಕೊಳ್ಳಿ, ಆಗುತ್ತೆ. ನಿಮ್ಮ ಯಜಮಾನ ಕೈಗೆ ಸಿಕ್ಕಿದ್ರೆ ಇದನ್ನು ಕುಡ್ದಾಕ್ತಾನೆ, ಗೊತ್ತಾಗ್ದಿರಂಗೆ ಇಕ್ಕೊಳ್ರಿ, ಸರಿನಾ? ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ. ಸ್ನೇಹಿತರೆ, ನಾವು ಏನು ಹೇಳ್ತೀರಪ್ಪ ಅಂತ ಹೇಳಿದ್ರೆ, ಇರೋರು ಒಂದೊಂಚೂರು ಇರೋರು, ಏನು ತೀರಾ ಬಡತನ ಇರೋರು ಎಲ್ಲರೂ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ಒಂದು ಸ್ವಲ್ಪ ಚೆನ್ನಾಗಿರೋರು ಈ ಥರವ್ರು ಕಂಡ್ರೆ ಆದಷ್ಟು ನಮ್ಮಷ್ಟು ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು 2,000 3,000 ಕೊಟ್ಟು ಅವ್ರು ಕ್ಯಾಶ್ ಕೊಡಿಲ್ಲ ಅಂದ್ರೂ ಏನಾದರೂ ಅವ್ರ ಕೈಯಲ್ಲಿ ಆದಷ್ಟು ಏನಾದರೂ ಊಟದ ಸಾಮಾನ ಇಲ್ಲ ಒಂದು ತರಕಾರಿನ ಏನೋ ಒಂಚೂರು ಅವ್ರು ಕೊಡಿಸಿದ್ರೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡ್ಕೊತಾರೆ ಅಂತ ನಾವು ಹೇಳ್ತೀವಿ. ಏನು ಮರಿ, ಎಲ್ಲರೂ ಪ್ರತಿಯೊಬ್ಬರು ಕೊಡ್ರಿ ಅಂತ ಹೇಳಲ್ಲ, ಇರೋರು ಒಂದು ಸ್ವಲ್ಪ ಇರೋರು ಚೆನ್ನಾಗಿರೋರು ಕೊಡ್ಬೇಕು ಅಂತ ಮನ್ಸು ಬಂದ್ರೆ ಎಲ್ಲರೂ ಕೊಡ್ಬೋದು ಸ್ನೇಹಿತರೆ. ಇಲ್ಲಿಂದ ಬರಬೇಕು ಕೊಡೋದು, ನಾವು ಪ್ಲಾನ್ ಮಾಡಿ ನಾವ್ ಇಲ್ಲಿಂದ ಮಾಡ್ಕೊಂಡ್ರೆ ಆಗಲ್ಲ. ಇಲ್ಲಿಂದ ಕೊಡ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾ ಇರ್ಬೇಕು, ಬಿಡ್ತಾ ಇರ್ಬೇಕು. 2 ಸತಿ ಇದೇ ತರ ನಾವು ಕೊಡೋಣ ಅಂತ ಅಂದ್ರೆ ಇಷ್ಟು ದೊಡ್ಡ ಅಮೌಂಟ್ ಕೊಡಕ್ ಆಗಿಲ್ಲ ಅಂದ್ರು ಇವತ್ತೇನು ಇಷ್ಟು ಜನ ಇದ್ವಿ ಕೊಟ್ರಿ, ಒಟ್ಟಾಗಿದ್ವಿ. ನಾವು ಕೊಟ್ರೆ ಒಬ್ರು ಇಬ್ರು ಇದ್ದಾಗ ಇಷ್ಟು ಕೊಡಕ್ ಆಗಲ್ಲ, ಆದ್ರೂ ಒಂದ್ ಸ್ವಲ್ಪ ಕೊಡೋಣ, ತಿಂಗ್ಳಿಗೆ 1-2 ಸತಿ ಅಂತ ಫಿಕ್ಸ್ ಆಗಿದ್ದೀವಿ. ಏನ್ ಮರಿ ಏನಣ್ಣ, ಎಲ್ಲರೂ ಇದೇ ತರ ಕೈ ಜೋಡಿಸ್ಬೇಕು. ಜನ ನಮ್ಮನ್ನ ಮೆಚ್ಕೊಳ್ಳಿ ಅಂತ ಹೇಳೋದಲ್ಲ, ಏನೋ ಪರಮಾತ್ಮನು ಆ ದೇವರು ನಮ್ಮನ್ನ ಇಕ್ಕವನೇ ಸುಮಾರಾಗಿ ಸಾಕು. ಅದ್ರಲ್ಲಿ ಒಂಚೂರು 1,000 ಸಂಪಾದನೆ ಮಾಡೋದ್ರಲ್ಲಿ ನಾವು 10 ರೂಪಾಯಿ ಖರ್ಚು ಮಾಡಿದ್ರೆ ನಮ್ಗೇನು ಕಡಿಮೆ ಆಗಲ್ಲ, ಮಾಡೋಣ. ಏನಪ್ಪ? ಸ್ನೇಹಿತರೆ, ಇದೇ ತರ ನಮ್ಮ ಚಾನೆಲ್ ನೋಡ್ತಾ ಇರಿ, ಇನ್ನು ಒಳ್ಳೊಳ್ಳೆ ವಿಡಿಯೋಗಳು ಬಿಡ್ತೀವಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಾನೆಲ್ನ ಇಂಪ್ರೂವ್ ಮಾಡ್ರಿ. ಇದಕ್ಕಿಂತ ದೊಡ್ಡ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಆಮೇಲೆ ಕಾಂಪಿಟೇಷನ್ ಐತಿ ಅತಿ ಶೀಘ್ರದಲ್ಲಿ ಹೇಳು. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಬಿಡೋಣ ಮರಿ, ಡೇಟು ಹೆಂಗಿ ಏನು ಫುಡ್ ಅನ್ಬಿಟ್ಟು ಕಾಂಪಿಟೇಷನ್ ಇರುತ್ತೆ. ಅದಕ್ಕೂ ಸುಮಾರು ಹತ್ರ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದು ಮಾಡ್ತೀವಿ ಜನಗಳಿಗೋಸ್ಕರ. ಬಿರಿಯಾನಿನೇ ಹೇಳ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ, ಡಿಸ್ಕಸ್ ಮಾಡಿ. ಇನ್ನೂ ನಾವು ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡಿಲ್ಲ, ಯಾವ ತರ ಕುತ್ಕೊಂಡು ಮಾತಾಡೋಣ ಅನ್ಬಿಟ್ಟು ಎಲ್ಲ ನಾವೆಲ್ಲ ಕುತ್ಕೊಂಡು ಮಾತಾಡಿ ನಾವು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಸರಿ, ಬಾಯ್. ಬಾಯ್ ಬಾಯ್.